ಪಟ್ಟಿಯನ್ನು ರಿಲೀಸ್ ಆಯಿತು. ಈಗ ಎರಡನೇ ಪಟ್ಟಿಯಲ್ಲಿ ಅಚ್ಚರಿ ಮುಖಗಳಿಗೆ ಮಣೆ ಹಾಕಬಹುದು ಬಿಜೆಪಿ ಹೈಕಮಾಂಡ್ ಅನ್ನುವಂತಹ ವಿಚಾರ. ಪ್ರತಿ ಬಾರಿ ಕೂಡ ಲಿಸ್ಟ್ ಔಟ್ ಆದಾಗ ಬಿಜೆಪಿ ಪಾಳ್ಯದಿಂದ ಏನಾದರೂ ಅಚ್ಚರಿಗಳು ಇದ್ದೇ ಇರುತ್ತೆ. ಸಸ್ಪೆನ್ಸ್ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸುವ ಸಾಧ್ಯತೆ ಈ ಬಾರಿಯೂ ಕೂಡ. ರಿಪಬ್ಲಿಕನ್ನದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ 7ರಿಂದ 8 ಕ್ಷೇತ್ರಗಳಲ್ಲಿ ಅಚ್ಚರಿ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಪಕ್ಷ ಸಂಘಟನೆಗಾಗಿ ದುಡಿದಿರುವ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ. ಪ್ರಬಲ ಆಕಾಂಕ್ಷಿಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಆಕಾಂಕ್ಷಿಗಳೇ ಅಲ್ಲದ ಕೆಲ ಮಾಜಿ ಸಚಿವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಶಾಸಕರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಾವು ಅಭ್ಯರ್ಥಿ ಆಗಬಹುದು ಅಂತ ಅಂದ್ಕೊಂಡಿರಲ್ಲ ಯಾರು ಕೂಡ. ಮಾಜಿ ಸಚಿವರಾಗ್ಲಿ, ಕೆಲ ಶಾಸಕರಾಗ್ಲಿ, ಅಥವಾ ಟಿಕೆಟ್ಗಾಗಿ ಲಾಭಿ ಮಾಡ್ತಿರಲ್ಲ. ಆದ್ರೆ ನಿಷ್ಠಾವಂತ ಕಾರ್ಯಕರ್ತರಿರ್ತಾರೆ, ಪಕ್ಷಕ್ಕಾಗಿ ದುಡಿಯುವಂತ ಕಾರ್ಯಕರ್ತರಿರ್ತಾರೆ. ಅಂಥವರನ್ನ ಗುರುತಿಸಿ ಅಖಾಡಕ್ಕಿಳಿಸುವ ಸಾಧ್ಯತೆ ಇದೆ ಬಿಜೆಪಿ ಕಡೆಯಿಂದ ಅನ್ನೋದ್ರ ಡೀಟೇಲ್ಸ್ ಸತ್ಯ ಸಿಗ್ತಾ ಇದೆ. ಈ ಬಾರಿ ಅಷ್ಟೇ ಅಲ್ಲ, ಯಾವಾಗಲೂ ಕೂಡ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಇಂತಹ ಅಚ್ಚರಿ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಹೆಡ್ ಆಗಿರುವಂತಹ ವಿಜಯ್ ಲೈವ್ ಜಾಯ್ನ್ ಆಗಿದ್ದಾರೆ. ವಿಜಯ್, 3 ಅಂಶಗಳು. ಮೊದಲನೇದಾಗಿ ಯಡಿಯೂರಪ್ಪ ಅವರ ಹೇಳಿಕೆ 2ರಿಂದ 3 ಕ್ಷೇತ್ರಗಳನ್ನ JDSಗೆ ಬಿಟ್ಟು ಕೊಡೋದ್ರ ಬಗ್ಗೆ ಚಿಂತನೆ ಆಗಿದೆ ಅನ್ನೋದು. ಮತ್ತೊಂದು ಕಡೆ ಯಡಿಯೂರಪ್ಪ ಅವರೇ ಮತ್ತೊಮ್ಮೆ ಪವರ್ ಸೆಂಟರ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಫೈನಲ್ ಟಚ್ ಕೊಡೋದಕ್ಕೆ ಈಗ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ. ಓವರ್ ಆಲ್ ಆಗಿ ಮಾಹಿತಿ ಕೊಡೋದಾದ್ರೆ ಏನಾಗಬಹುದು 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಯಡಿಯೂರಪ್ಪ ಅವರ ವಿಚಾರವಾಗಿ ಮಾತನಾಡೋದಾದ್ರೆ ವಿಜಯ್? ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ರಾಜ್ಯ ಬಿಜೆಪಿಯ 28 ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಯಡಿಯೂರಪ್ಪ ಅವರ ಒಂದು ಮಾತಿಗೆ ಹೈಕಮಾಂಡ್ ಸಂಪೂರ್ಣ ಮಣೆ ಹಾಕಿರುವಂಥದ್ದು. ಯಾಕೆಂದರೆ ಕಳೆದ ಮೀಟಿಂಗ್ ಆದಂದರೆ ಮೊದಲ ಪಟ್ಟಿಯ ಸಂದರ್ಭದಲ್ಲಿ ಕರ್ನಾಟಕದ ಒಂದು ಹೆಸರು ಕೂಡ ಪ್ರಕಟ ಆಗಿಲ್ಲ. ಆಗ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿರಲಿಲ್ಲ, CEC ಮೀಟಿಂಗ್ಗೆ ಅಟೆಂಡ್ ಆಗಿರಲಿಲ್ಲ. ಅಂದರೆ ಒಂದಷ್ಟು ಕಾರಣಗಳ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ಹೋಗದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರ ಪಟ್ಟಿಯನ್ನು ಪೆಂಡಿಂಗ್ ಇಡಲಾಗಿತ್ತು. ಅಂದರೆ ಯಡಿಯೂರಪ್ಪ ಅವರ ಉಪಸ್ಥಿತಿಯಲ್ಲೇ ಫೈನಲ್ ಮಾಡಬೇಕು ಅನ್ನೋಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. ಯಾಕಂದರೆ ಕಳೆದ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ 25 ಲೋಕಸಭಾ ಕ್ಷೇತ್ರಗಳನ್ನು BJP ಕರ್ನಾಟಕದಲ್ಲಿ ಗೆಲ್ಸ್ಕೊಂಡು ಬಂದಿತ್ತು. ಅದಕ್ಕೆ ಪ್ರಮುಖ ಕಾರಣ ಯಡಿಯೂರಪ್ಪ ಅವರು. ಇದು ಹೈಕಮಾಂಡ್ಗೆ ಗೊತ್ತಿರುವಂಥ ಮಾತು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿ ಅಥವಾ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ನಿನ್ನೆ ತಡರಾತ್ರಿ 1-1:30 ಅಂದರೆ ಮಿಡ್ ನೈಟ್ವರೆಗೂ ಕೂಡ ಸಭೆ ನಡೆಸಿ ಬಹುತೇಕವಾಗಿ ಒಂದು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿರುವಂಥದ್ದು. ಅದು ಫೈನಲ್ ಟಚ್ ಮಾತ್ರ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಈಗ ಪ್ರೆಸೆಂಟ್ ಸಭೆ ನಡೀತಾ ಇರುವಂಥದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಸಭೆ ನಡೀತಾ ಇರುವಂಥದ್ದು. ಅದರಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿ ಹೊತ್ತಿರುವಂಥ ರಾಧಾ ಮೋಹನ್ ಅವರು ಕೂಡ ಇದ್ದಾರೆ ಮತ್ತು JP ನಡ್ಡಾ ಅವರು ಕೂಡ ಇನ್ನು ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದಾರೆ. ಆ ಸಭೆಯಲ್ಲಿ ಅಂತಿಮವಾಗಿ 28 ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಸಂಬಂಧಪಟ್ಟಂತೆ ಒಂದು ಅಂತಿಮ ಟಚ್ ಅನ್ನು ಕೊಡುವಂಥದ್ದು. ಬಹುತೇಕವಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇನ್ನು 2-3 ದಿನಗಳಲ್ಲಿ ಪಟ್ಟಿ ಪ್ರಕಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಂದಷ್ಟು ಕುತೂಹಲ ಇರುವಂಥದ್ದು ನಾಗೇಂದ್ರ ಬಾಬು, ಒಂದಷ್ಟು ಅಚ್ಚರಿಯ ಹೆಸರುಗಳು ಬರಬಹುದು ಅನ್ನುವಂಥದ್ದು. ಹಾಲಿ ಸುಮಾರು 5ರಿಂದ 6 ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಚ್ಚೇಗೌಡರು ನಾನು ನಿಲ್ಲಲ್ಲ ಅಂತ ಹೇಳಿರುವಂಥದ್ದು. ಅದೇ ರೀತಿ ಸದಾನಂದ ಗೌಡರು ಕೂಡ ನಿಲ್ಲಲ್ಲ ಅಂತ ಹೇಳಿರುವಂಥದ್ದು. ಈ ರೀತಿ ಒಂದು 4-5 ಲೋಕಸಭಾ ಕ್ಷೇತ್ರಗಳು ಅದು ಎಕ್ಸ್ಪೆಕ್ಟೆಡ್. ಆದರೆ ಒಂದಷ್ಟು ಅನಿರೀಕ್ಷಿತ ಹೆಸರುಗಳು ಬರುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಜೊತೆಗೆ BJP JDS ಮೈತ್ರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ಯಾಕೆ ಅಂತಂದರೆ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟಂತೆ ಅಭ್ಯರ್ಥಿನ ಒಂದಷ್ಟು ಹೆಸರು ಚಾಲ್ತಿಯಲ್ಲಿರುವಂಥದ್ದು. ಅದರಲ್ಲಿ ಡಾಕ್ಟರ್ ಮಂಜುನಾಥ್ ಅವರು BJP ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನುವಂಥದ್ದು BJP JDS ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದು ಕೂಡ ಇಂದಿನ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಯಾವ ರೀತಿ ಅಭ್ಯರ್ಥಿಗಳ ಆಯ್ಕೆ ಇದೆ ಅದು ಯಡಿಯೂರಪ್ಪ ಅವರ ಸೂಚನೆ ಅಥವಾ ಅವರ ಸಲಹೆ ಮೇರೆಗೆ ಹೈಕಮಾಂಡ್ ಅಂತಿಮಗೊಳಿಸುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ನೋಡಿ BJP ಪಾಳದಲ್ಲಿ